ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಂತೂ ಸಂಡೇ ಅದ ರೀ. ಸಂಡೇ ಸ್ಪೆಷಲ್ ಏನು ಅಂತಂತೀರಿ? ಸ್ಪೆಷಲ್ ಅಂತ ಇಡ್ಲಿ ದೋಸೆ ಪಡ್ಡು ಏನೂ ಇಲ್ರಿ ಇವತ್ತು ಸಿಂಪಲ್ ಆದ ಅಡಿಗೆ. ಹಂಗೆ ಒಂಚೂರು ಸಂಡೇ ಅಂದ ಕೂಡಲೇ ಎಕ್ಸ್ಟ್ರಾ ಕೆಲಸ ಇರ್ತಾವಲ್ಲ, ಎಲ್ಲರ ಮನೆಯಲ್ಲೂ ಇರ್ತಾವ. ಹಾಗೇನೆ ಇವತ್ತು ಮುಂಜಾನೆನೇ ನಾನು ನನ್ನ ಕೆಲಸ ಸ್ಟಾರ್ಟ್ ಮಾಡಿದ್ದೀರಿ. ಯಾಕಂದ್ರೆ ಮಧ್ಯಾಹ್ನ ಮೇಲೆಲ್ಲ ಮತ್ತು ಕ್ಲೀನ್ ಮಾಡಿಕೊಂಡು ಭಾಂಡಿ ಎಲ್ಲ ಡಬ್ಬ ಕುಳಿಕೆ ಎಲ್ಲ ಒಲ್ಲಾಗ್ಬಿಡ್ತದೆ, ಬಿಸಿಲು ಬಹಳ ಇರ್ತದೆ. ಅದಕ್ಕೆ ಆದಷ್ಟು 11 ಒಳಗೆ ಎಲ್ಲ ಕೆಲಸ ಮುಗಿಸ್ಕೊಂಡ್ರಾಯ್ತು ಅಂತ ತಿಳ್ಕೊಂಡು ಇವತ್ತು ಒಂದಿಷ್ಟು ಕ್ಲೀನಿಂಗ್ ಮಾಡೀನಿ. ಕ್ಲೀನ್ ಅಂದ್ರೆ ಏನು? ಅದೇ ಭಾಂಡಿ ಡೈಲಿ ಏನದ ಭಾಂಡಿ ತಿಕ್ಕಿದ ತಕ್ಷಣ ಎಲ್ಲ ಡಬ್ಬ ಹಾಕ್ತಿರ್ತೀವಿ. ಇವತ್ತೇನದ ಎಲ್ಲ ಡಬ್ಬ ಹಾಕುವಂಥ ಭಾಂಡಿಗಳನ್ನೆಲ್ಲ ತೆಗೆದು ಒರೆಸಿ ಮತ್ತೇನದ ಯಥಾಸ್ಥಿತಿ ಮೊದಲು ಅವತರ ಜಾಗಕ್ಕೆ ಇಡೋದು ನೋಡ್ರಿ. ಅಷ್ಟೇ, ವಾರಕ್ಕೆ ಒಂದು ಸರಿ ಒಬ್ಬೊಬ್ರ ಮನೆಯೊಳಗೆ, ನಿಮ್ಮ ಮನೆಯೊಳಗೆಲ್ಲ ರೆಗ್ಯುಲರ್ಲಿ ನೀವು ಇದನ್ನು ಮಾಡ್ತಿರ್ತೀರಿ. ನಮ್ಗೇನದ ಆಗಂಗಿಲ್ಲ, ಡೈಲಿ ಅದನ್ನು ಒರೆಸಿ ಹಾಕೋದು ಆಗಂಗಿಲ್ಲ. ನೋಡ್ರಿ ಇವತ್ತಿನ ರಂಗೋಲಿ ಹೆಂಗಾಗ್ಯದ. ಮತ್ತು ಹಾಗೆ ಮುಂಜಾನೆ ಮಾತು ಹೇಳ್ತಾ ಇವತ್ತಿನ ಕೆಲಸ ಸ್ಟಾರ್ಟ್ ಮಾಡೋಣ್ರಿ. ಜೀವನದ ಹಾದಿಯಲ್ಲಿ ಅನೇಕ ಕಷ್ಟಗಳನ್ನು, ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಜೀವನದ ಹಾದಿಯಲ್ಲಿ ಅನೇಕ ಕಷ್ಟಗಳನ್ನು, ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಅವುಗಳಿಗೆ ಉತ್ತರವಿಲ್ಲ. ಆದರೂ ಆತ್ಮವಿಶ್ವಾಸ, ಧೈರ್ಯದಿಂದ ಎದುರಿಸಿ ಬೆಳೆಯುತ್ತೇವೆ. ಏಕೆಂದರೆ ಕಾಡುವ ಶಕ್ತಿಗಿಂತ ಕಾಪಾಡುವ ಶಕ್ತಿ ಬಲಿಷ್ಠವಾದದ್ದು. ಹೌದಿಲ್ರಿ? ಕಾಡುವ ಶಕ್ತಿಗಿಂತ ಕಾಪಾಡುವ ಶಕ್ತಿ ಬಲಿಷ್ಠವಾದದ್ದು. ಅದನ್ನ ನಾವು ದೇವರು ಅಂತ ಕರಿತೀವಿ. ವಿಶ್ವಾಸ, ಆತ್ಮವಿಶ್ವಾಸ ಇವನ್ನೆಲ್ಲ ನಮ್ಮಲ್ಲಿ ಪಾಸಿಟಿವ್ ಥಾಟ್ಸ್, ಪಾಸಿಟಿವ್ನೆಸ್ ಇರಬೇಕು ಅಂತಂದ್ರೆ ನಾವು ದಿನನಿತ್ಯ ಏನು ರಂಗೋಲಿ ಸೇವಾ ಅನ್ರಿ, ಒಂದು ಸ್ತೋತ್ರ ಸೇವಾ, ನಮ್ದು ಏನಿರ್ತದೋ ಅದನ್ನ ಮಾಡ್ಕೋತೀವಲ್ಲ, ಅದರಿಂದ ಸಾಧ್ಯ ಅದ ನೋಡ್ರಿ. ಈಗ ನೋಡ್ರಿ, ಬೆಳಗ್ಗೆ ನಿನ್ನೆ ಸಾಯಂಕಾಲ ಸ್ಯಾಟರ್ಡೆ ಅಂದ ತಕ್ಷಣ ಏನಾಗ್ಬಿಡ್ತದ್ರಿ, ಸಾಯಂಕಾಲ ಭಾಂಡಿ ಹಂಗೆ ಇಟ್ಬಿಟ್ಟಿರ್ತೀನಿ, ತಿಕ್ಕಿರ್ತೀನಿ. ಒಮ್ಮೊಮ್ಮೆ ಒಂದೊಂದು ಸರಿ ಏನಾಗ್ಬಿಡ್ತದ, ಆಯ್ತು ತಗೋ ನಾಳೆ ಸಂಡೇ ಅದಲ್ಲ ಮಾಡ್ಕೊಂಡ್ರಾಯ್ತು ಅಂತ ತಿಳ್ಕೊಂಡು ಬಿಟ್ಟಿರ್ತೀನಿ. ಈಗ ಬೆಳಗ್ಗೆ ಎದ್ದ ತಕ್ಷಣ ಮಾಡೋದಾಗ್ತದೆ. ಮತ್ತು ಹುಡುಗರು ಅವ್ರದ್ದು ಎಕ್ಸಾಮ್ ಎಲ್ಲ ಈಗಂತೂ ಸೆಮ್ ವೈಸ್ ಎಕ್ಸಾಮ್ ಇರೋದ್ರಿಂದ ಒಂದು 2 ತಿಂಗಳ ಹಿಂಗೆ ಹೋಗ್ಯದ, 1 ತಿಂಗಳು ಅನ್ನೋದಕ್ಕೆ ಅವರು ಇಂಟರ್ನಲ್ಸ್ ಅವು ಇವು ಸ್ಟಾರ್ಟ್ ಆಗಿಬಿಡ್ತಾವ್ರಿ. ಮಕ್ಕಳು ಮಾಡ್ತಾರೆ, ಇಲ್ಲ ಅನ್ನಂಗಿಲ್ಲ. ಅವರು ಬಟ್ಟೆ ಭಾಂಡಿ ಬಿಟ್ಟು ಬಟ್ಟೆ ಮಡಿಚಿಡೋದು ಅಂಥವೆಲ್ಲ ಒಂದಿಷ್ಟು ತಮ್ಮ ಬಟ್ಟೆ ಒಕ್ಕೊಳ್ಳೋದು ಅವೆಲ್ಲ ಅವ್ರದ್ದು ಕೆಲಸ ಬೇರೆ ಇರ್ತಾವ, ಮಾಡ್ಕೋತಿರ್ತಾರೆ. ಮತ್ತು ಈ ಮನೆ ಕೆಲಸ ಏನದಲ್ಲ ನಮ್ಮದೇ ಇರ್ತದೆ, ನಮಗೆ ಬಿಡ್ಲಾರದ್ದು. ಮತ್ತು ಹಾಗಾಗಿ ಇವು ಭಾಂಡಿ ಅವೆಲ್ಲ ಸಂಡೇ ಮಾತ್ರ ಇಟ್ಕೊಂಡಿರ್ತೀನಿ. ಬೆಳಗ್ಗೆ ಆ ಭಾಂಡಿ ತಿಕ್ಲಿಕತ್ತೀನಿ ರೀ. ಇಷ್ಟು ಭಾಂಡಿ ತಿಕ್ಕಿ ಎಲ್ಲ ಕಡ್ಪಾಕಲ್ಲಿ ಒರೆಸ್ಕೊಂಡು ಅಷ್ಟು ಭಾಂಡಿ ಡಬ್ಬ ಹಾಕಿಬಿಡ್ತೀನಿ. ಅಷ್ಟು ಮುಗೀತು ಅಂತಂದ್ರೆ ಮತ್ತು ಫ್ರೆಶ್ ಆಗಿ ಟಿಫನ್ ಮಾಡಲಿಕ್ಕೆ ರೆಡಿ ಆಗೋದು ನೋಡ್ರಿ. ಈ ಸಾರಿ ಬ್ಯಾಸಿಗೆ ರೀ, ಇನ್ನೂ ತನಕ ನಾ ಏನೂ ಮಾಡ್ಕೊಂಡಿಲ್ಲ. ದರಾಸರಿ ಒಂದಿಷ್ಟು ಸಂಡಿಗೆ, ಹಪ್ಪಳ ಎಲ್ಲ ಮಾಡ್ಕೋತಿದ್ದೆ. ನೋಡೋಣ ಮೇ ಒಳಗೆ. ಮತ್ತು ಮಳೆ ಅಂತೂ ಈಗ ಆಗ್ಲಿಕತ್ತದ್ರಿ. ಸಾಯಂಕಾಲ ನೋಡಬೇಕು, 1-2 ಹನಿ ಬಂದ ಹೋಗ್ತದೆ. ಮತ್ತು ಹೆಂಗದ ನೋಡಿ ಕ್ಲೈಮೇಟ್ ನೋಡ್ಕೊಂಡು, ಯಾಕಂದ್ರೆ ನಮ್ಮಲ್ಲಿ ಸಮರ್ ಕ್ಯಾಂಪ್ ಅದ ರೀ ಸ್ಕೂಲ್ನಾಗ. ಹಂಗಾಗಿ ಮುಂಜಾನೆ 8 ಗಂಟೆಗೆ ಹೋಗ್ಬಿಡ್ಬೇಕಾಗ್ತದೆ. ನಾ 8:15, 8:20 ಮನೆ ಬಿಡೋದಾಗ್ತದೆ. ಮತ್ತು 8 ಗಂಟೆ ಒಳಗೆ ಅವೆಲ್ಲ ಸಂಡಿಗೆ ಹಪ್ಪಳ ನಾವು ಮಾಡ್ಕೋಬೇಕು ಅಂತಂದ್ರೆ ಮನೆ ಒಳಗೆ ಅಡುಗೆ ಕೆಲಸ ಬಿಡಬೇಕಾಗ್ತದೆ. ಹಿಂಗದ ರೀ. ಒಂದು ದಿವಸ ಏನಾದರೂ ಟೈಮ್ ಮಾಡ್ಕೊಂಡು ಇನ್ನೊಂದು 8 ದಿವಸ ಆದರೆ ಹೆಂಗೂ ಏಪ್ರಿಲ್ ತಿಂಗಳು ಮುಗೀತದೆ. ಮೇ ತಿಂಗಳೊಳಗೆ ನಮ್ಗೊಂಚೂರು ನಡೀತದೆ. ಟೈಮಿಂಗ್ ನಮ್ದು ಆಫೀಸ್ ಟೈಮಿಂಗ್ 10 to 2 ಇರ್ತದೆ, ಅವಾಗ ನಡೀತದೆ. ಅದಕ್ಕೆ ಅವಾಗೇ ಹಪ್ಪಳ ಸಂಡಿಗೆ ಏನಾರ ಮಾಡ್ಕೊಂಡ್ರಾಯ್ತು ಅಂಥೇಳಿ ಬಿಟ್ಟಿನಿ. ಮತ್ತು ಸಂಡಿಗೆ ಹಪ್ಪಳ ಹೋದ ವರ್ಷ ಮಾಡಿದ್ದು ಒಂದಿಷ್ಟು ಅವ ರೀ. ಆ ವಿಡಿಯೋನು ಅಪ್ಲೋಡ್ ಮಾಡಿದ್ದೆ ನಿಮ್ಗೆ ಲಾಸ್ಟ್ ಇಯರ್. ಅವೇ ಇನ್ನೊಂದಿಷ್ಟು ಅವ. ಅದಕ್ಕೆ ಈ ಸರಿನೂ ಒಂದಿಷ್ಟು ಮಾಡ್ಕೋಬೇಕು ಅಂತದ. ಈಗೇನದ ಎಲ್ಲ ಭಾಂಡಿ ತಿಕ್ಕೊಂಡು ಮನೆ ಒಳಗೆ ಎಲ್ಲ ಬಟ್ಟೆ ಭಾಂಡಿ ನಾವು ಮನೆ ಒಳಗೆ ಮಾಡ್ಕೋತೀವಿ ರೀ. ಸಾಕಷ್ಟು ಸಾರಿ ಹೇಳೀನಿ ನಾನು. ಯಾಕಂದ್ರೆ ನಾವು ಆ್ಯಕ್ಟಿವ್ ಆಗಿರ್ತೀವಿ. ನಮಗೆ ಕೆಲಸ ಇದ್ರೆ ಆ್ಯಕ್ಟಿವ್ ಇರ್ತೀವಿ. ಬರೀ ಕೂತ್ರೆ ಕೆಲಸ ಮಾಡ್ಲಿಕ್ಕೂ ಮನಸ್ಸಾಗಂಗಿಲ್ಲ. ಮತ್ತೆ ಲೇಜಿ ಹಾಕೋತ ಹೋಗ್ಬಿಡ್ತೀವಿ ನೋಡ್ರಿ. ಯಾವತ್ತು ಕೆಲಸ ಮಾಡ್ಕೋತ ಇದ್ರೆ ಅದೊಂದು ಇದನ್ನೇ ಬೇರೆ ಇರ್ತದೆ. ಹಾಗಾಗಿ ನಾವು ಬಟ್ಟೆ ಕೂಡ ನಾವು ವಾಶ್ ಮಾಡ್ಲಿಕ್ಕೆ ವಾಷಿಂಗ್ ಮೆಷಿನ್ ಅನ್ರಿ ಇವೇನು ತೊಗೊಂಡಿಲ್ರಿ, ಮನೆ ಒಳಗೆ ಮಾಡ್ಕೋತೀನಿ ರೀ. ನಾನು ನಿಮ್ಗೆ ಈಗಾಗಲೇ ಹೇಳೇನಿ. ಅವೇ ಅಮೌಂಟನ್ನು ನಾನು
ಸಾರಿ ಮತ್ತು ಡ್ರೆಸ್ಸು ಪರ್ಚೇಸ್ ಮಾಡಿಬಿಡ್ತೀನಿ. ಈ ಬಟ್ಟೆ ಬಾಂಡಿ ಹಾಕಿದ್ವಿ ಅಂತಂದ್ರೆ ಈಗ ನಮ್ಮ ಕಡೆ ಅಂತೂ 1000 ರೂಪೀಸ್ ಹಿಂಗೆ ನಡೆದದ್ರಿ. ಅಷ್ಟೇ ನಾವು 1200 1500 2000 ತನಕ ಮಂತ್ಲಿ ನಾವು ಡ್ರೆಸ್ ತೊಗೋಬೋದು, ಸಾರಿ ತೊಗೋಬೋದು ಹೊಸದು. ಅದಕ್ಕೆ ಅದೊಂದು ಪ್ಲ್ಯಾನ್ ನಂದು. ಮೊದಲಿಂದ ಹಂಗೆ ಮಾಡ್ಕೊತ ಬಂದೀನಿ. ಮತ್ತು ಎಷ್ಟೋ ನಮ್ಮ ಫ್ರೆಂಡ್ಸ್ ಎಲ್ಲ ನಂಗೆ ಬೈತಾರೆ, ಯಾಕೆ ನೀ ಬಟ್ಟೆ ಬಾಂಡಿಗೆ ಹಾಕು ಮತ್ತು ಹೊರಗೂ ಕೆಲಸ ಮಾಡ್ತಿ, ಟ್ಯೂಷನ್ ತೊಗೋತಿ, ಇಷ್ಟೆಲ್ಲ ಕೆಲಸ ಇರ್ತದೆ, ಯಾಕೆ ನೀನೇ ಮಾಡ್ಕೋತಿ ಅಂತ ಹೇಳಿ. ಅದೇನು ಕೆಲಸ ಭಾಳ ಹೊತ್ತು ಅನ್ಸಂಗೆ ಇಲ್ರಿ ನನಗೆ. 15 ಬೇಡ 20 ನಿಮಿಷ ನೋಡ್ರಿ ಎಲ್ಲನೇ ಮುಗಿದ್ಬಿಡ್ತದೆ ಅಷ್ಟೇ. ಈಗೇನು ಹೆಂಗೆ ಹಿಂದಿನ ದಿವಸದ್ದು ನೆಕ್ಸ್ಟ್ ಡೇ ಇಟ್ಕೊಂಡಿದ್ವಿ ಅಂತಂದ್ರೆ ಭಾಳ ತನಕ ಆಗ್ತದೆ ನೋಡ್ರಿ. ಈಗೇನದ ಎಣ್ಣೆನೂ ಬಾಟಲ್ ಒಳಗೆ ಖಾಲಿ ಆಗಿತ್ತು, ಅದನ್ನು ಕೂಡ ತೊಳೆದು ಇಟ್ಬಿಡ್ತೀನಿ ರೀ. ಯಾಕಂದ್ರೆ ಈ ಬಾಟಲ್ ಒಳಗೆ ಏನಾಗ್ಬಿಡ್ತದೆ, ಎಣ್ಣೆ ಸೋರಿತ್ತು ಅಂತಂದ್ರೆ ಕೈ ಜಾರ್ಲಿಕ್ಕೆ ಬಿಡ್ತದೆ ರೀ. ಅದ್ರ ಸಲುವಾಗಿ ಇದನ್ನು ತೊಳೆದು ವಾರಕ್ಕೆ 1 ಸಾರಿ ಆದರೂ ಅಥವಾ 10 ದಿವ್ಸಕ್ಕೆ 1 ಸಾರಿ ಆದರೂ ತೊಳೆದು ನಾವು ಇಟ್ವಿ ಅಂದ್ರೆ ಕೈ ಜಾರಂಗಿಲ್ಲ. ಈಗ ನೋಡ್ರಿ ಇಷ್ಟು ಕೆಲಸ ಆದಮೇಲೆ ಒಂಚೂರು ರಿಫ್ರೆಶ್ಮೆಂಟ್ ಸಲುವಾಗಿ ಕಾಫಿ ಅಥವಾ ಪವರ್ ಪೌಡ್ರು ಗೊತ್ತೇ ಅದ, ಅದರೊಳಗೆ ಎಲ್ಲಾನೇ ಇರ್ತದೆ. ಅದಕ್ಕೆ ಅದನ್ನು ಒಂಚೂರು ಮಾಡಿ ಹಾಲು ಫುಲ್ ಗಟ್ಟಿಯಾಗಿ ಹಾಲು ಕುಡಿಯಂಗಿಲ್ಲ ರೀ, ಅದರೊಳಗೆ ಸ್ವಲ್ಪ ನೀರು ಹಾಕಿ ಸಕ್ಕರೆ ಅದು ಏನೂ ಆ್ಯಡ್ ಮಾಡಂಗಿಲ್ಲ. ಅದೊಂಚೂರು ಪವರ್ ಪೌಡ್ರ್ ಹಾಕಿ ಕುಡಿದು ಬಿಡ್ತೀವಿ ನೋಡ್ರಿ. ಮತ್ತು ಮುಂದಿನ ಕೆಲಸ ಎಲ್ಲ ಭಾಂಡಿ ಡಬ್ಬ ಹಾಕಿ ಮತ್ತು ಮುಂದಿನ ಟಿಫನ್ ತಯಾರು ಮಾಡೋದು. ಇಷ್ಟದ ಇವತ್ತಿನ ಕೆಲಸ. ಮನೆ ಒಳಗಿನ ಕೆಲಸ ಮುಗಿಯಂಗಿಲ್ರಿ. ಈಗ ಜಾಬ್ ಮಾಡೋರಿಗೆ ಅನ್ನಿಸ್ತಿರ್ತದ, ಮನೆ ಒಳಗೆ ಇದ್ದವ್ರಿಗೆ ಚಲೋ ಕೆಲಸ ಇರಂಗಿಲ್ಲ, ಅವರು ಡಬಲ್ ತ್ರಿಬಲ್ ಮಾಡ್ತಿರ್ತಾರೆ ಕೆಲಸ. ಆದ್ರೆ ಹಂಗೆ ಹೋಗೋರಿಗೆ ಹಂಗೆ ಅನ್ನಿಸ್ತಿರ್ತದ. ಮನೆ ಒಳಗೆ ಇದ್ದು ನೋಡಿದಾಗನೇ ಗೊತ್ತಾಗೋದು ಅವರಿಗೂ ಸಾಕಷ್ಟು ನಮ್ಗಿಂತ ಹೆಚ್ಚು ಕೆಲಸ ಇರ್ತದೆ. ಹಾಗೆ
ಮತ್ತು ಅವರಿಗೆ ನಮ್ಮನ್ನು ನೋಡಿ ಅನಿಸ್ತಿರ್ತದೆ, ಇವ್ರು ಚಲೋ ನೋಡು ಹೊರಗೆ ಹೋಗಿಬಿಡ್ತಾರ ಆರಾಮದ ಅಂತ ಅವ್ರಿಗೆ ಅನಿಸ್ತಿರ್ತದೆ. ಹಿಂಗೆ ರೀ ಇದೇ ಜೀವನ. ಅವರನ್ನು ನೋಡಿ ನಾವು ಖುಷಿ ಪಡೋದು, ನಮ್ಮನ್ನು ನೋಡಿ ಅವರು ಖುಷಿ ಪಡುವುದು, ಇದೇ ಜೀವನ. ಹೌದಿಲ್ರಿ? ಈಗ ಒಂಚೂರು ಫ್ರೆಶ್ ಆಗಿ ಎಲ್ಲ ಮತ್ತು ಕಡ್ಪಾಕಲ್ ಅಂತೀವ್ರಿ ನಾವು ಇದಕ್ಕೆ, ಕಲ್ಲುಗಳನ್ನು ಒರೆಸ್ಕೊಂಡು ಎಲ್ಲ ಬಾಂಡಿ ಡಬ್ಬ ಹಾಕ್ಬಿಡ್ತೀನಿ ನೋಡ್ರಿ. ಮತ್ತು ಹಿತ್ತಾಳಿ ಬಾಂಡಿ ಏನದಲ್ಲ, ಎಲ್ಲರೂ ಎಷ್ಟೋ ಸರಿ ಕ್ವೆಶನ್ಸು, ನೀವು ಏನು ಹಚ್ಚಿ ಹಿತ್ತಾಳಿ ಬಾಂಡಿಯನ್ನು ತಿಕ್ತೀರಿ ಅಂತ ಹೇಳಿ. ನಾನು ಸ್ಟೀಲಿನ ಪಾತ್ರೆಗಳನ್ನು ಹೆಂಗೆ ತಿಕ್ತೀನಿ ಅದೇ ಥರ ತಿಕ್ತೀನಿ ರೀ. ಅದಕ್ಕೆ ಅಷ್ಟು ಥಳ ಥಳ ಅನ್ನಂಗಿಲ್ಲ. ಬಹಳ ಮಂದಿ ಏನು ಮಾಡ್ತಾರೆ, ಹಿತ್ತಾಳಿ ಬಾಂಡಿ ತೊಳಿಲಿಕ್ಕೆ ಅವಕ್ಕೇನಾರ ಹುಣಸೆ ಹಣ್ಣು ಹಚ್ಚೋದು, ಪಿತಾಂಬರಿ ಹಚ್ಚೋದು ಅಂದ್ರೆ ಅವು ಸ್ವಚ್ಛ ಆಗ್ತಾವ. ನಾನು ಹಂಗೇನು ಮಾಡ್ಲಿಕ್ಕೆ ಹೋಗಂಗಿಲ್ಲ ರೀ. ಒಂದೊಂದು ಸರಿ ಯಾವಾಗಾರ ಟೈಮ್ ಇತ್ತು ಅಂತಂದ್ರೆ ಎಲ್ಲ ಹಿತ್ತಾಳಿ ಪಾತ್ರೆಗಳನ್ನು ತೊಗೊಂಡು ಒಮ್ಮೊಮ್ಮೆ ಪಿತಾಂಬರಿ ಏನ್ರಿ ಹುಣಸೆ ಹಣ್ಣು ನೆನೆ ಹಾಕಿ ತಿಕ್ಕಿರ್ತೀನಿ. ಅವಾಗೇನದ 8-10 ದಿವಸಗಳವರೆಗೆ ಅವು ಹೊಳಿತಿರ್ತಾವ. ಆಮೇಲೆ ಮತ್ತೆ ಯಥಾಸ್ಥಿತಿನೇ ಇರ್ತಾವ. ನಿಮಗೆಲ್ಲ ಗೊತ್ತೇ ಅದು. ಅಡುಗೆ ಎಲ್ಲ ಆದಮೇಲೆ ಮತ್ತೆ ನಾವು ತಿಕ್ಕಬೇಕು ಅದನ್ನ ಹಿತ್ತಾಳಿ ಬಾಂಡೆಯನ್ನು. ಅದಕ್ಕೇನದ ಈಗ ತಿಕ್ಕಿದ್ದು ನಾವೇನು ವಿಮ್ ಪೌಡ್ರ್ ತರ್ತೀವಲ್ರಿ, ಅದನ್ನು ಹಚ್ಚೇ ತಿಕ್ಕಿರ್ತೀನಿ ನಾನು. ಈ ಸ್ಟೀಲಿನ ಪಾತ್ರೆಗಳನ್ನು ಕೂಡ ಹಂಗೆ ತಿಕ್ಕಿರ್ತೀನಿ, ಇವನು ಹಂಗೆ ರೀ. ಆದರೆ ಹಿತ್ತಾಳೆ ಪಾತ್ರೆ ಅಷ್ಟು ಜಲ್ದಿ ಕ್ಲೀನ್ ಆಗಂಗಿಲ್ಲ. ಆದರೆ ಏನದ ಅದ್ರೊಳಗೆ ಮಾಡಿದ ಅಡುಗೆ ಟೇಸ್ಟು ಅದು ಅಲ್ಲದೆ ಆರೋಗ್ಯಕ್ಕೂ ಒಳ್ಳೇದ್ರಿ. ಹೀಗಾಗಿ ನಾನು ಹಿತ್ತಾಳೆ ಪಾತ್ರೆಗಳನ್ನೇ ಹೆಚ್ಚು ಯೂಸ್ ಮಾಡ್ತೀನಿ ಅಡುಗೆ ಮಾಡಲಿಕ್ಕೆ. ಹಿಂಗೆ ಇವು ಬುಟ್ಟಿ ಅದು ಹುಳಿ ಮಾಡಲಿಕ್ಕೆ ಅದಕ್ಕೆ ಹಂಗೆ ಯೂಸ್ ಮಾಡಿರ್ತೀನಿ. ನೀವೆಲ್ಲ ರೆಗ್ಯುಲರ್ ಆಗಿ ನೋಡೇ ಇರ್ತೀರಿ ನೋಡ್ರಿ. ಈಗ ಬಾಂಡಿ ಡಬ್ಬ ಹಾಕೋದು ಆಯಿತು. ಇನ್ನು ಮುಂದೇನದ ಮುಂದಿನ ಕೆಲಸ ಮತ್ತು ಟಿಫಿನ್ ಏನು ಮಾಡೋಣ ಅಂತಂದ್ರೆ, ನಮ್ಮ ರೆಗ್ಯುಲರ್ ನಮ್ಮ ಬಿಜಾಪುರ ಸೈಡೆಲ್ಲ ರೀ ಇಡ್ಲಿ ದೋಸೆ ಪಡ್ಡು ಏನಾದರೂ ಇಲ್ಲ ಅಂದ ತಕ್ಷಣ ಏನು ಮಾಡೋಣ ಅಂತ ಅಂತೀವಲ್ರಿ. ಅವಾಗೇನದ ಅವಲಕ್ಕಿ ಸೂಸ್ಲಾ, ಚುನ್ಮುರಿ ಸೂಸ್ಲಾ, ಚುನ್ಮುರಿ ಅವಲಕ್ಕಿ ಇವೇ ಉಪ್ಪಿಟ್ಟು ಇವಿಷ್ಟು ಬಿಟ್ಟು ದಿಢೀರ್ನೇ ಆಗುವುದು ಮತ್ತೊಂದು ಸ್ಪೆಷಲ್ ಅಂತ ನಾವು ಯಾರು ಹುಡ್ಕಂಗೇ ಇಲ್ಲ. ನಮಗೆಲ್ಲ ಅದೇ ವಿಶೇಷ. ಯಾಕಂದ್ರೆ ನಮ್ಮ ಮನೆ ಒಳಗೆಲ್ಲ ಅವಲಕ್ಕಿ ಚುನ್ಮುರಿ ಭಾಳ ರೇರ್ ರೀ. ಹಿಂಗೆ ಸೂಟಿ ಇತ್ತು ಅಂತಂದ್ರೆ ಮಾಡ್ಕೊಂಡಿರ್ತೀವಿ. ಒಂದೊಂದು ಸರಿ ಸಾಯಂಕಾಲ ಆಗಿರ್ತದೆ. ಮತ್ತು ಅದನ್ನು ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ. ಈಗೇನದ ಅವಲಕ್ಕಿ ಸೂಸ್ಲಾ ಮಾಡ್ಲಿಕ್ಕೆ ತಿನ್ರಿ. ಒಬ್ಬೊಬ್ಬರಿಗೆ ಒಂದೊಂದು ಮುಷ್ಟಿ ಅಂತ ಹೇಳಿ 4 ಮುಷ್ಟಿ ಹಾಕಿರ್ತೀನಿ. ಅಂದ್ರೆ ಇದೆಲ್ಲ ಪಲ್ಯ ಎಲ್ಲ ಆ್ಯಡ್ ಮಾಡಿರ್ತೀನಿ ಅಲ್ರಿ, ಅದು ಕೂಡಿಸಿ 1 ಪ್ಲೇಟ್ ಎಕ್ಸ್ಟ್ರಾ ಆಗಿರ್ತದೆ. 1 ಪ್ಲೇಟ್ 2 ಪ್ಲೇಟ್ ತನಕನೂ ಎಕ್ಸ್ಟ್ರಾ ಆಗಿರ್ತದೆ. ಮನೆಗೆ ನಾವು ತಿನ್ನೋ ಟೈಮ್ನಾಗ ಯಾರಾದರೂ ಬಂದರೂ ನಡೀತಿರ್ತದೆ. ಇಲ್ಲ ಅಂದ್ರೆ ನಾವೇ ಯಾರೇ ಒಂದು ಚೂರು ಸೆಕೆಂಡ್ ಟೈಮ್ ಹೆಚ್ಚಿಗೆ ಹಾಕೊಂಡ್ಬಿಡೋದು. ಇಷ್ಟದ ರೀ. ಈಗೇನದ ಅವಲಕ್ಕಿ ಎಲ್ಲ ತೊಳ್ಕೊತೀನಿ. ಅದರ ಒಳಗೆ ನಾ ಏನು ಹಾಕ್ಲಿಕ್ಕತ್ತೀನಿ ಅಂತಂದ್ರೆ, 1 ಸೂಡು ಮೆಂತೆ ಪಲ್ಯ, ಒಂದು 3-4 ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಮತ್ತು ಅದು ಬಿಟ್ಟು 1-2 ಟೊಮೆಟೊ ಹಣ್ಣು ಹಾಕ್ಲಿಕ್ಕತ್ತೀನಿ ರೀ. ಭಾಳ ಟೇಸ್ಟ್ ಆಗ್ತದ. ನೀವು ಉಳ್ಳಾಗಡ್ಡಿ ಹಾಕೋರು ಹಾಕ್ಬೋದು, ಬಟ್ ನಾ ಏನದ ಇವತ್ತು ಉಳ್ಳಾಗಡ್ಡಿ ಹಾಕ್ಲಿಕ್ಕತ್ತಿಲ್ಲ. ಈಗ ಎಲ್ಲ ಅವಲಕ್ಕಿ ತೊಳೆದು ಇಟ್ಕೊಂಡೆ. ಇದು ಅವಲಕ್ಕಿ ಒಂದೇ ಸರಿ ತೊಳೆದ್ರೆ ಭಾಳ ಉದುರ ಆಗ್ತದೆ. ಅದಕ್ಕೆ ಏನು ಮಾಡ್ಬೇಕ್ರಿ, ನಾನು ಇದು ತೂತ್ ಬುಟ್ಟಿ ಒಳಗೆ ತೊಳೆದು ಇಟ್ಟೀನಿ. ಈಗ ಇನ್ನೊಂದ್ಸರಿ ಮತ್ತೆ ತೊಳ್ಕೊತೀನಿ ಒಗ್ಗರಣೆ ಹಾಕುವ ಹೊತ್ನ್ಯಾಗ. ಈಗೇನದ ಪಲ್ಯ ಎಲ್ಲ ಚೆಂದಾಗಿ ಹೆಚ್ಕೊಂಡು ಇಟ್ಕೋತೀನಿ. ಮತ್ತು ಮೆಂತೆ ಪಲ್ಯ ಆರಿಸಿ ತೊಳೆದು ಇಟ್ಕೊಂಡಾಗ್ಯದ. ಈಗೇನದ ಹೆಚ್ಚಿ ಇಟ್ಕೊಂಡು ಬಿಡ್ತೀನಿ. ಮೆಂತೆ ಪಲ್ಯ ಅನ್ರಿ, ಕೊತ್ತಂಬರಿ ಅನ್ರಿ, ಟೊಮೆಟೊ ಹಣ್ಣು ಇವನ್ನೆಲ್ಲ ಹೆಚ್ಚಿ ಇಟ್ಕೊಂಡೆ ಅಂತಂದ್ರೆ ಒಗ್ಗರಣೆ ಫಾಸ್ಟಾಗಿ ಹಾಕ್ಬೋದು. 10 ನಿಮಿಷನ್ಯಾಗ ಅವಲಕ್ಕಿ ಸೂಸ್ಲಾ ರೆಡಿ ಆಗ್ತದ ನೋಡ್ರಿ. ಅದರೊಳಗೆ ಪುಟಾಣಿ ಪೌಡ್ರ್ ಅಥವಾ ಶೇಂಗಾ ಪುಡಿ ಮತ್ತು ಶೇಂಗಾನು ಸ್ವಲ್ಪ ಹಾಕಿರ್ತೀನಿ ರೀ. ಬಹಳ ಮಂದಿ ಶೇಂಗಾ ಪೌಡ್ರ್ಕ್ಕಿಂತ ಪುಟಾಣಿ ಪೌಡ್ರೇ ಜಾಸ್ತಿ ಹಾಕ್ತಾರೆ. ಬಟ್ ನಾ ಏನು ಮಾಡ್ತೀನಿ, ಶೇಂಗಾ ಮತ್ತು ಪುಟಾಣಿ ಎರಡೂ ಕೂಡ ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀನಿ. ಆ ಪೌಡ್ರ್ ಆ್ಯಡ್ ಮಾಡ್ತೀನಿ ನೋಡ್ರಿ. ಈಗೇನದ ಟೊಮೆಟೊ ಹಣ್ಣು ಹೆಚ್ಚಿಟ್ಕೊಂಡು ಒಗ್ಗರಣೆ ಹಾಕಿಬಿಡ್ತೀನಿ. ಮತ್ತು ಒಗ್ಗರಣೆ ಹಾಕಬೇಕಾದ್ರೆ ಸೂಟಿ ಇದ್ದಾಗ ಮತ್ತು ನಿಮ್ಗೆ ಈಗನೂ ನಾ ಹಪ್ಪಳ ಸುದ್ದಿ ಹೇಳಿದೆ. ಲಾಸ್ಟ್ ಇಯರ್ ಮಾಡಿದ್ದು ಒಂದಿಷ್ಟು ಹಪ್ಪಳಗಳ ಅವ ಅಂತ ತಿಳ್ಕೊಂಡು ಈಗ ಒಂದಿಷ್ಟು ಹಪ್ಪಳ ಕರೆದು ಒಗ್ಗರಣೆ ಹಾಕಿಬಿಡ್ತೀನಿ ರೀ. ಅಷ್ಟೇ, ಒಂಚೂರು ಡಿಫ್ರೆಂಟ್ ಟೇಸ್ಟು. ಸಂಡೇ ಅಂದ್ಕೊಳ್ಳಿ ಸ್ವಲ್ಪ ಸ್ಪೆಷಲ್ ಇರಬೇಕಲ್ಲ, ಅದ್ರ ಸಲುವಾಗಿ ಅವಲಕ್ಕಿ ಜೋಡಿ ಒಂದಿಷ್ಟು ಹಪ್ಪಳ ಕರಿತೀನಿ. ಅಕ್ಕಿ ಹಪ್ಪಳದ್ದು ಸ್ಪೆಷಾಲಿಟಿ ಏನಂತಂದ್ರೆ ಎಣ್ಣೆ ಜಾಸ್ತಿ ಹಿಡಿಯಂಗಿಲ್ರಿ. ಅವು ಟೇಸ್ಟ್ ಹತ್ತಾವ. ಅದು ಒಂದು ಸೇರ್ತದ ನನಗೆ. ನಮ್ಮ ಮನೆಯೊಳಗೆ ಎಲ್ರಿಗೂ ಸೇರ್ತದ. ಆದ್ರೆ ನಾವು ಯಾವಾಗಲೂ ಕರಿಯಂಗಿಲ್ರಿ. ನೋಡ್ತಿರಲ್ಲ ನೀವೇ, ಯಾವಾಗಲೂ
ಭಾಳ ಅಂದ್ರೆ ತಿಂಗಳದಾಗ 1 ಸರಿ ಬೇಡ 2 ಸರಿ ಇಷ್ಟೇ ಕರೆದಿರ್ತೀವಿ. ಏನೇ ಕರಿಬೇಕಾದ್ರೂ ಭಾಳ ಅಂದ್ರೆ ತಿಂಗಳದಾಗ 1 ಸರಿ 2 ಸರಿ ಅಷ್ಟೇ ರೀ. ಮತ್ತು ಅವನ್ನೇ ಜಾಸ್ತಿ ತಿನ್ನಂಗಿಲ್ಲ, ಲಿಮಿಟೆಡ್ ಮೇಲೆ. ಎಣ್ಣೆ ಅನ್ರಿ ಸಕ್ರೆ ಅನ್ರಿ ಇವು ಆರೋಗ್ಯಕ್ಕೆ ಒಳ್ಳೇದಲ್ಲೇ ಅಲ್ಲ. ಮತ್ತು ಯಾವಾಗಾದ್ರೂ ಒಂದ್ಸರಿ ಬೇಕಲ್ಲ, ಹಾಗಾಗಿ ಕರಿಯೋದು ನೋಡ್ರಿ. ಮತ್ತು ಇವತ್ತು ನಿಮ್ಮ ಮನೆ ಒಳಗೆ ಸಂಡೇ ಏನು ಸ್ಪೆಷಲ್ ಮಾಡಿದ್ರಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ನಿಮ್ಮ ಮನೆ ಒಳಗೆಲ್ಲ ಸ್ಪೆಷಲ್ ಇಡ್ಲಿ ದೋಸೆ ಪಡ್ಡು ಬಂದಿರ್ತಾರ ಅಂತ ಅನ್ಕೋತೀನಿ. ಮತ್ತು ಅದು ಬಿಟ್ಟು ಮತ್ತೇನಾದರೂ ಸ್ಪೆಷಲ್ ಮಾಡಿದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ನಾನು ಕೂಡ ಆ ಐಟಮ್ನ ಮಾಡಿ ಟ್ರೈ ಮಾಡಿ ಹೆಂಗಾಗಿತ್ತಂತೇಳಿ ನಿಮಗೆ ಹೇಳಬೇಕಲ್ರಿ. ನೀವು ನೋಡೇ ಬಿಡ್ತೀರಿ, ನಾ ಹೇಳೋ ಅವಶ್ಯಕತೆ ಇಲ್ಲೇ ಇಲ್ಲ. ಮತ್ತು ಚಲೋ ಆಗ್ಯದ ಹೆಂಗಾಗ್ಯದ ನಾ ಹೇಳ್ತೀನಿ. ಮತ್ತು ನಾನೇನಾದರೂ ಸ್ಪೆಷಲ್ ಮಾಡಿದ್ದಿದ್ರೆ ನೀವು ಅದನ್ನು ಟ್ರೈ ಮಾಡಿ ಹೆಂಗಾಗಿತ್ತು ಹೇಳಬೇಕು. ನೋಡ್ರಿ, ಈಗ ಹಪ್ಪಳ ಕರಿಯೋದಾತು, ಇನ್ನೇನದ ಒಗ್ಗರಣೆ ಮಾಡೋದು. ನೋಡ್ರಿ ಎಷ್ಟು ಸೂಪರ್ ಆಗಿ ಆಗ್ಯಾವ ಹಪ್ಪಳ. ಬಾಯಿಯೊಳಗೆ ಇಟ್ಟರೆ ಕರಗ್ತಾವ, ಅಷ್ಟು ಮಸ್ತ್ ಆಗ್ಯಾವ. ಇನ್ಯಾಕೆ ತಡ ಮಾಡೋದ್ರಿ, ಇನ್ನೇನದ ಅವಲಕ್ಕಿ ಒಗ್ಗರಣೆ ಹಾಕ್ಲಿಕ್ಕೆ ಎಲ್ಲ ರೆಡಿನೇ ಇಟ್ಕೊಂಡ್ಬಿಟ್ಟಿನಿ. ಇನ್ನು ಒಗ್ಗರಣೆ ಹಾಕಿಬಿಡೋಣಂತ್ರಿ. ಎಣ್ಣೆ ಅಂತೂ ಮೊದಲೇ ಹಾಕ್ಕೊಂಡಿವಿ, ಬಿಸಿನೂ ಆಗ್ಯದ. ಅದರೊಳಗೆ ಜೀರಿಗೆ ಸಾಸಿವೆ ಅರಿಶಿನ ಪುಡಿ ಇಂಗು ಹಾಕಿ ಫಸ್ಟಿಗೆ ಕರಿಬೇವು ಮತ್ತೇನದ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡೆ ಮೊದಲು, ಆಮೇಲೆ ಕರಿಬೇವು ಹಾಕ್ಕೊಂಡೆ. ಇದಾದ ನಂತರ ಮೆಂತೆ ಪಲ್ಯ ಹಾಕ್ತೀನಿ. ಟೊಮೆಟೊ ಹಣ್ಣು ಹಾಕಿದ್ರೆ ಅವಷ್ಟ ಸಪ್ರೇಟ್ ಆಗ್ತಾವ. ಅದ್ರ ಜೊತೆ ಚೆಂದಾಗಿ ಕೂಡ್ಕೋಬೇಕು ಅಂತಂದ್ರೆ ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ. ನಿಮ್ಗೆ ಗುರ್ತದ ಅದು. ಟೊಮೆಟೊ ಹಣ್ಣು ಹಾಕಿದ ಕೂಡಲೇ ಉಪ್ಪು ಹಾಕ್ಕೊಂಡ್ರೆ ಚೆಂದಾಗಿ ಆಗ್ಬಿಡ್ತದದು, ಎಲ್ಲ ಏಕಾಗ್ತದೆ. ಅದೇ ಮತ್ತು ಸೂಸ್ಲಾ ಮಾಡಿದಾಗ ಸೂಸ್ಲಿಕ್ಕೆ ಎಲ್ಲ ಕಡೆನೇ ಹುಳಿ ಟೇಸ್ಟ್ ಮಸ್ತ್ ಹತ್ತಿರ್ತದ್ರಿ. ನೀವು ಒಂದ್ಸರಿ ಹಿಂಗೆ ಮಾಡಿ ನೋಡ್ರಿ, ನೀವು ಹಿಂಗೆ ಮಾಡ್ತಿರ್ಬಹುದು ಅಂತ ಅನ್ಕೋತೀನಿ. ಈಗೇನದ 1 ಸೂಡು ಮೆಂತೆ ಪಲ್ಯ ಹಾಕಿನ್ರಿ. ಆಲ್ಮೋಸ್ಟ್ ಎಲ್ಲರೂ ಸೂಸ್ಲಾ ಮಾಡಬೇಕಾದ್ರೆ ಟೊಮೆಟೊ ಹಣ್ಣು ಇವೆಲ್ಲ ಕಾಮನ್ನು. ಬಟ್ ನಾನು ಅವಲಕ್ಕಿ ಸೂಸ್ಲಾ ಮಾಡಬೇಕಾದ್ರೆ ಮೆಂತೆ ಪಲ್ಯ ಹಾಕಿರ್ತೀನಿ ರೀ. ಎಷ್ಟು ಟೇಸ್ಟ್ ಆಗ್ತಂದ್ರೆ ಅದು ಅವಲಕ್ಕಿ ಸೂಸ್ಲಾ ತಿನ್ನೋ ಹೊತ್ನ್ಯಾಗ ಗೊತ್ತಾಗಂಗಿಲ್ಲ ನೋಡ್ರಿ. ಮೆಂತೆ ಪಲ್ಯ ಹಾಕೀವಿ ಅಂತ ಹೇಳಿ ಅದೊಂಥರ ಡಿಫ್ರೆಂಟ್ ಫ್ಲೇವರ್ ಬರ್ತದ, ಡಿಫ್ರೆಂಟ್ ಟೇಸ್ಟು ಹತ್ತದ್ರಿ, ಭಾಳ ಟೇಸ್ಟ್ ಆಗ್ತದ. ಅದಕ್ಕೇನದ 1 ಸೂಡು ಮೆಂತೆ ಪಲ್ಯ ಹಾಕೀನಿ ಮತ್ತು ಒಂದು 2-3 ಟೊಮೆಟೊ ಹಣ್ಣು ಹಾಕೀನಿ. ಈಗೇನದ ಟೊಮೆಟೊ ಹಣ್ಣೊಳಗೆ ಚೆಂದಾಗಿ ಅದು ಏಕಾಗಬೇಕಲ್ಲ, ಅದಕ್ಕೆ ಇದ್ರೊಳಗೆ ಒಂದು ಚೂರು ಉಪ್ಪು ಹಾಕಿ ಎಲ್ಲ ಒಂದು 5 ನಿಮಿಷ ಫ್ರೈ ಮಾಡ್ಕೋತೀನಿ. ಅಷ್ಟು ಮಿಕ್ಸ್ ಮಾಡ್ಕೋತೀನಿ. ಒಗ್ಗರಣೆ ಒಳಗೆ ತಾಳಿಸ್ಕೊಂಡ್ವಿ ಅಂದ್ರೆ ಚಂದ ಆಗ್ತದ್ರಿ. ಆಮೇಲೆ ಏನದ ಹೆಂಗೋ ಅವಲಕ್ಕಿ ತೊಳೆದು ಇಟ್ಕೊಂಡಿವಿ, ಆ ಅವಲಕ್ಕಿ ಹಾಕಿ ಕೈ ಆಡಿಸ್ಬಿಡ್ತೀನಿ ನೋಡ್ರಿ. ನೋಡ್ರಿ, ಮಸ್ತ್ ಟೇಸ್ಟಿಯಾದ ಕಲರ್ಫುಲ್ ಅವಲಕ್ಕಿ ಸೂಸ್ಲಾ ರೆಡಿ ಆಯ್ತು. ಇನ್ಯಾಕೆ ತಡರಿ, ಇನ್ನು ಸರ್ವ್ ಮಾಡೋಣ. ಅದಕ್ಕಿಂತ ಮುಂಚೆ ಒಂದಿಷ್ಟು ಕೋತಂಬರಿ ಏನದ ಆರಿಸಿ ತೊಳೆದು ಹೆಚ್ಚಿ ಇಟ್ಕೊಂಡಿದ್ದಾಗ್ಯದ. ಈಗೇನದ ಒಂದಿಷ್ಟು ಈ ಕಲರ್ಫುಲ್ ಅಂಡ್ ಟೇಸ್ಟಿ ಅವಲಕ್ಕಿ ಮೇಲೆ ಉದುರಿಸಿ ಬಿಟ್ರೆ ಇನ್ನೂ ಟೇಸ್ಟ್ ಆಗ್ತದ. ಇನ್ಯಾಕೆ ತಡಾರಿ, ಇನ್ನು ಸರ್ವ್ ಮಾಡಿ ಹ್ಯಾಂಗಾಗ್ಯದಂತ ಹೇಳಿ ಬಿಡ್ತೀನಿ. ಮತ್ತು ಇವತ್ತಿನ ವಿಡಿಯೋ ನಿಮಗೆಲ್ಲ ಹೆಂಗೆ ಅನಿಸ್ತು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ತಿರಲ್ಲ. ಮತ್ತು ಅವಲಕ್ಕಿ ಸೂಸ್ಲಾ ನೀವು ಹೆಂಗೆ ಮಾಡ್ತೀರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ತಿರಲ್ಲ. ನೋಡ್ರಿ, ಕಲರ್ಫುಲ್ ನೋಡಿದ್ರೆ ಅನ್ನಿಸ್ಲಿಕ್ಕದ ಎಷ್ಟು ರುಚಿ ಆಗ್ಯದ ಅಂಥೇಳಿ. ಖರೇನೇ ರೀ, ಯಾಕಂದ್ರೆ ಇದು ಎಲ್ಲ ಕಾಮನ್ ಅದ. ಮೆಂತೆ ಪಲ್ಯ 1 ಸೂಡು ಏನ ಹಾಕ್ತಿವಲ್ಲ ಅದು ಏನದ ಭಾಳ ಅಂದ್ರೆ ಭಾಳ ಟೇಸ್ಟ್ ಕೊಡ್ತದ ನೋಡ್ರಿ. ಅದಕ್ಕೆ ನೀವು ಇದ್ರೊಳಗಾಗ್ಲಿ ಅವಲಕ್ಕಿ ಸೂಸಲ್ದಾಗಲಿ ಚುನ್ಮುರಿ ಸೂಸಲ್ದಾಗಲಿ 1 ಸೂಡು ಮೆಂತೆ ಹಾಕಿ ನೋಡ್ರಿ, ಎಷ್ಟು ರುಚಿ ಆಗ್ತದ. ಆರೋಗ್ಯಕ್ಕೂ ಒಳ್ಳೇದ್ರಿ. ಯಾವಾಗಲೂ ಮೆಂತೆ ಕಾಳು ಅನ್ರಿ, ಮೆಂತೆ ಪೌಡ್ರ್ ಅನ್ರಿ, ಮೆಂತೆ ಪಲ್ಯ ಅನ್ರಿ,
ಎಲ್ಲದ್ರೊಳಗೂ ಯೂಸ್ ಮಾಡ್ರಿ ಸ್ವಲ್ಪ ಪ್ರಮಾಣದಲ್ಲಿ. ಯಾಕಂದ್ರೆ ಯಾವತ್ತೂ ನಮ್ಮ ಹೊಟ್ಟೆ ಒಳಗೆ ಹೋಗ್ಕೋತಿದ್ರ ಶುಗರ್ BP ಏನ್ರಿ ಇಂಥವು ಬರಂಗೇ ಇಲ್ಲ ನೋಡ್ರಿ ಹೆಂಗಾಗ್ಯದ. ಮತ್ತು ಈಗೇನು ಮಾಡ್ಲಿಕತ್ತೀನಿ ಅಂದ್ರೆ ಈಗ ತೋರಿಸ್ಲಿಕ್ಕತ್ತದ್ದು ನಿನ್ನೆ ವಿಡಿಯೋ ರೀ. ನಿನ್ನೆ ನಾವೆಲ್ಲ ಮಕ್ಕಳನ್ನ ಕರ್ಕೊಂಡು ಪಿಕ್ನಿಕ್ ಅಂತ ಹೇಳಿ ಹೋಗಿದ್ವಿ. ಹಾಗಾಗಿ ಒಬ್ಬೊಬ್ರು ಟೀಚರ್ ಒಂದೊಂದನ್ನು ಐಟಮ್ಸ್ ರೆಡಿ ಮಾಡ್ಕೊಂಡಿದ್ವಿ. ನಾನು ಪುದೀನ ರೈಸ್ ಮಾಡ್ಕೊಂಡು ಹೋಗಿದ್ದೆ, ಹಾಗೆ ಪುದೀನ ಕಮ್ ಮಸಾಲೆ ರೈಸು. ಈಗ ನೋಡ್ರಿ, ನಾವು ಪುದೀನ ಆರಿಸ್ಬೇಕಾದ್ರೆ ಸೀದಾ ಆರಿಸ್ತೀವಲ್ಲ, ಕರೆಕ್ಟಾಗಿ ಆಗಂಗಿಲ್ಲ ನೋಡ್ರಿ. ಒಂದು ಟೊಂಗಿ ತೊಗೊಂಡು ಹಿಂಗೆ ಆರಿಸಿದ್ರೆ ಸ್ಟ್ರೇಟ್ ಆಗಿ ಬರೋದಿಲ್ಲ. ಅದಕ್ಕೇನದ ಮುಂದಿಂದ ಒಂದಿಷ್ಟು ತೆಗೆದು ಉಲ್ಟಾ ಜಗ್ ಬಿಟ್ರೆ ನೋಡ್ರಿ ಎಷ್ಟು ಚಂದಾಗಿ ಬರ್ತದೆ. ಇದು ಪುದೀನ ಈಸಿ ಮೆಥಡ್ ಆರಿಸೋದು. ಭಾಳ ಮಂದಿ ಅದ್ರ ಜೋಡಿ ಗುದ್ದಾಡ್ಕೋತ ಕೂಡ್ತೀವಿ, ಅದಕ್ಕಿಂತ ಇದು ಈಸಿ ಮೆಥಡ್ ಅದ. ಅದಕ್ಕೆ ತೋರಿಸಿದೆ. ಹೆಂಗೂ ಪಲ್ಯ ಎಲ್ಲ ತೊಳೆದು ಸ್ವಚ್ಛ ಮಾಡ್ಕೊಳಗತ್ತಿದ್ದೆ. ಈಗ ಇದಿಷ್ಟು ಒಂದು 2-3 ಸೂಡು ಪುದೀನ, ಅದರೊಳಗೆ ಒಂದಿಷ್ಟು ಅಲ್ಲ, ನೀವು ಬೆಳ್ಳುಳ್ಳಿ ಹಾಕ್ತಿದ್ರೆ ಹಾಕ್ಬೋದು, ನಾನು ಹಾಕಿಲ್ಲ. ಸ್ವಲ್ಪ ಜೀರಿಗೆ, ಒಂದು 2-3 ಹಸಿಮೆಣಸಿನ್ಕಾಯಿ ಹಾಕಿ ಮಿಕ್ಸಿ ಮಾಡಿದ್ವಿ. ಮತ್ತು ಪಲ್ಯ ಅಂತೂ ಗಜ್ರಿ ಸೌತೆಕಾಯಿ ಹೆಚ್ಚಿಟ್ಕೊಂಡು ಆಗಿದ್ರಿ. ಅವನ್ನೆಲ್ಲ ಇನ್ನು ಒಗ್ಗರಣೆ ಕೊಟ್ಬಿಡ್ತೀನಿ. ನಾನು ಮಸಾಲೆ ರೈಸು, ಪುದೀನ ಮಸಾಲೆ ರೈಸು ಮಾಡಿದ್ದೆ ನಿನ್ನೆ. ಅದಕ್ಕೆ ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ಆಗಲಿಲ್ಲ. ಅದಕ್ಕೆ ಇವತ್ತಿನ ವಿಡಿಯೋ ಒಳಗೆ ಮರ್ಜ್ ಮಾಡಿ ನಿಮ್ಗೆ ತೋರಿಸ್ಲಿಕ್ಕತ್ತೀನಿ. 2 ದಿವಸಕ್ಕೊಂದು ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ಇಷ್ಟೆಲ್ಲ ಸಿಗ್ತದ್ರಿ. ಒಂದೇ ದಿವಸ ಡೈಲಿ ಅಂದ್ರೆ ನನಗೂ ಕಷ್ಟ, ನಿಮಗೂ ಇದು ಅನಿಸ್ತದ. ನಾನು ಇನ್ಮೇಲೆ ಹಾಗೆ ಮಾಡಬೇಕು ಅಂತ ಮಾಡೀನಿ. ನೋಡೋಣ, ರೆಗ್ಯುಲರ್ ಆದ್ರೆ ರೆಗ್ಯುಲರ್, ಇಲ್ಲ ಆಲ್ಟರ್ನೇಟ್ ಡೇಸ್ ಅಂತೂ ಇದ್ದೇ ಇರ್ತದೆ. ಒಂದು 2-3 ಸ್ಪೂನು ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಕರಿಬೇವು ಹಾಕಿ ಟೊಮೆಟೊ ಹಣ್ಣು ಹಾಕಿದೆ. ಮತ್ತು ಸೌತೆಕಾಯಿ ಒಂದು 2-3, ಗಜ್ರಿ ಒಂದು 2-3 ಇದ್ದು ಅದಿಷ್ಟು ಎಲ್ಲ ಒಗ್ಗರಣೆ ಒಳಗೆ ಹಾಕಿ, ಮತ್ತು ಪುದೀನ ಪೇಸ್ಟ್ ಏನು ರೆಡಿ ಮಾಡಿದ್ನೆಲ್ಲ ಅದನ್ನು ಕೂಡ ಹಾಕಿ ಒಂದು 2 ನಿಮಿಷ ಕುದಿ ಹಿಡಿದ್ಮೇಲೆ ಈ ಅಕ್ಕಿ ತೊಳ್ಕೊಂಡಿದ್ನಲ್ರಿ, ಅಕ್ಕಿನೂ ಅದರೊಳಗೆ ಹಾಕಿಬಿಡ್ತೀನಿ. ಇನ್ನೇನದ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರ, ಮಸಾಲೆ ಪುಡಿ ಇಷ್ಟು ಹಾಕಿ ಒಂದು ಸ್ವಲ್ಪ ಬೆಲ್ಲ ಹಾಕಿ ಕುದಿಸಿಬಿಡೋದು. ನೋಡ್ರಿ ಎಷ್ಟು ಮಸ್ತ್ ಆಗ್ತದಂದ್ರಿ ಪುದೀನ ಮಸಾಲೆ ರೈಸು. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ. ಎಲ್ಲ ರೆಡಿ ಆದಮೇಲೆ 1 ಸ್ಪೂನ್ ತುಪ್ಪ ಹಾಕಿಬಿಟ್ರೆ ಇನ್ನೂ ಟೇಸ್ಟ್ ಆಗ್ತದ್ರಿ. ಖರೇನೇ ರೀ, ಡಿಫ್ರೆಂಟ್ ಟೇಸ್ಟ್ ಆಗ್ತದೆ. ಹೆಲ್ದಿನೂ ಕೂಡ, ಮಕ್ಕಳಿಗೂ ಟಿಫನ್ ಹಾಕ್ಲಿಕ್ಕೆ ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗ್ತದೆ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವ್ರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಎಲ್ಲ ಸಾಧನವಿದ್ದು ತುಳಸಿ ಇಲ್ಲದ ಪೂಜೆ ವಲ್ಲನು ಶ್ರೀಹರಿ ತಾಕೊಳ್ಳನು, ವಲ್ಲನು ಶ್ರೀಹರಿ ತಾಕೊಳ್ಳನು. ಸಿಂಧು ಶತಕೋಟಿ ಗಂಗೋದಕ